ಅಲೆಯುತ್ತಲೇ ಬಾಳಿಲ್ಲ, ಕಣ್ಣೀರ ಕರೆದರೂ ಇಲ್ಲ, ಗುಡಿಯ ಸುತ್ತಿದರೂ ಇಲ್ಲ, ನಿನಗಿನ್ನೂ ಕರುಣೆಯಾಗಿಲ್ಲ. ಮೊರೆ ಕೇಳದೆ ದಯ ಬಾರದೆ ಈ ವೇದನೆ ಅರಿವಾಗದೆ ಮಾದೇವಾ ಮಾದೇವಾ ಬಾಳಲಿ ನಾನು ಬಳಲುತ್ತಲಿರುವೆ, ಅಲೆಯುತ್ತಲಿರುವೆ ನೆಲೆ ಕಾಣದೆ. ನಿನ್ನ ಬೇಡಿ ಬಂದೆ ಶರಣಾಗಿ ನಿಲ್ಲದೆ, ಹರಸಯ್ಯ ಸ್ವಾಮಿ ಮಾದೇವ. ನನ್ನೋರು ಯಾರಿಲ್ಲ, ನನ್ನದೆಂಬ ನೆಲೆಯಿಲ್ಲ, ಕಾಪಾಡೋ ನನ್ನೊಡೆಯ ಕರುಣಾಳು ಜಗದೊಡೆಯ. ನನ್ನೋರು ಯಾರೂ ಇಲ್ಲ, ನೀನೇನೇ ಇಲ್ಲಿ ಎಲ್ಲ, ನೀನಿಲ್ಲದೆ ಬಾಳಿಲ್ಲ. ಕಣ್ಣೀರ ಕರೆದರೂ ಇಲ್ಲ, ಗುಡಿಯ ಸುತ್ತಿದರೂ ಇಲ್ಲ, ನಿನಗಿನ್ನೂ ಕರುಣೆಯಾಗಿಲ್ಲ. ಮೊರೆ ಕೇಳದೆ ದಯ ಬಾರದೆ ಈ ವೇದನೆ ಅರಿವಾಗದೆ ಮಾದೇವಾ ಮಾದೇವಾ. ತನು ನಿನ್ನದಯ್ಯ, ಮನ ನಿನ್ನದಯ್ಯ, ನಿನ್ನ ಬೇಡ ಜೀವವು ನಿನ್ನದಯ್ಯ. ತಾಳುವಿಕೆಗಿಂತ ತಪವಿಲ್ಲವಯ್ಯ, ನಿನಗಿಂತ ಬೇರೆ ದೇವರಿಲ್ಲ. ಮಾದೇವಾ ನನ್ನಾಣೆ ಬೇರೇನೋ ನಾ ಕಾಣೆ, ಕಾಪಾಡೋ ಜಗದೊಡೆಯ ಕರುಣಾಳು ಹರಸಯ್ಯ. ನನ್ನೋರು ಯಾರೂ ಇಲ್ಲ, ನೀನೇನೇ ಇಲ್ಲಿ ಎಲ್ಲ, ನೀನಿಲ್ಲದೆ ಬಾಳಿಲ್ಲ. ಕಣ್ಣೀರ ಕರೆದರೂ ಇಲ್ಲ, ಗುಡಿಯ ಸುತ್ತಿದರೂ ಇಲ್ಲ, ನಿನಗಿನ್ನೂ ಕರುಣೆಯಾಗಿಲ್ಲ. ದಯಬಾರದೆ ಅರಿವಾಗದೆ ಈ ವೇದನೆ ಅರಿವಾಗದೆ ಮಾದೇವಾ
ಮಾದೇವ 77 ಬೆಟ್ಟಗಳ ಒಡೆಯ ಮಾಯ್ಕಾರ ಮಾದಪ್ಪನ ಪಾದಕ್ಕೆ ಉಗೇಂದ್ರಪ್ಪ, ಮದೇನಟ್ಟಿ ಅಮ್ಮನ ಪಾದಕ್ಕೊಂದ್ಸರ ಉಗೇಂದ್ರಪ್ಪ, ಎತ್ತ ತಾಯಿ ತಂದೆಯರ ಪಾದಕ್ಕೊಂದ್ಸರ ಉಗೇಂದ್ರಪ್ಪ. ಸಹೃದಯರೇ, ಈ ದಿನ ನಮ್ಮೆಲ್ಲರ ಪ್ರೀತಿಯ ಸರಳ ಸಜ್ಜನಿಕೆಯ ಸಾಕಾರ ಮೂರ್ತಿಗಳಾಗಿದ್ದಂತ ರಮೇಶ್ ಅಣ್ಣವರು ನಮ್ಮ ನಡುವೆ ಇಲ್ಲ. ಬ್ರಹ್ಮಲಿಖಿತ ಆ ಭಗವಂತನ ನಿಯಮ. ಇಲ್ಲಿ ನಾವು ಇಷ್ಟೇ ದಿನ ಬದುಕಬೇಕು ಅಂತ ನಾವು ಕರಾರು ಮಾಡ್ಕೊಳಕ್ಕಾಗಲ್ಲ. ಭಗವಂತ ಯಾವಾಗ ಬಾ ಅಂತ ಕರೀತಾನೋ ಹಾಗೆದ್ದೊಟ್ಟೋಗ್ಬಿಡ್ಬೇಕು. ನೋಡಿ, ಶಾಲೆಯಲ್ಲಿ ಗುರುಗಳು ಮಕ್ಕಳನ್ನ ಪ್ರಶ್ನೆ ಕೇಳೋದಕ್ಕೆ ಬಪ್ಪಾಯಲಿ ಅಂತ ಕರೆದಾಗ ಮಕ್ಕಳು ಹಿಂದೆ ಮುಂದೆ ಒಂದು ಮಾತಾಡದೆ ಹೇಗೆ ಎದ್ದೋಗ್ತಾರೋ ಹಾಗೆ ಭಗವಂತ ನಮ್ಮನ್ನ ಕರೆದಾಗ ನಾವು ಏನು ಮಾತಾಡದೇನೆ ಎದ್ದೊಟ್ಟೋಗ್ಬಿಡ್ಬೇಕು. ಇಲ್ಲ ಆಸ್ತಿ ಇತ್ತು, ಅಂತಸ್ತಿತ್ತು, ನನ್ನ ಮಕ್ಕಳು ಓದಿಸ್ಬೇಕಾಗಿತ್ತು, ನನಗಿನ್ನ ಕೆಲಸಗಳಿದ್ದು ಅಂತ ಕಾರಣ ಹೇಳುವಂಥದ್ದಿಲ್ಲ ಈ ಮನುಷ್ಯ ಜನ್ಮಕ್ಕೆ. ಯಾಕೆಂದ್ರೆ ತಿಳಿದಂತವ್ರು ಹೇಳ್ತಾರೆ, ಯಾವ್ಯಾವ ವಯಸ್ಸಲ್ಲಿ ಏನೇನಾಗಬೇಕು ಅದಾಗೇ ತೀರ್ಬೇಕಾಗ್ತದೆ ಅಂತೇಳಿ. ಮಾನವ ಜನ್ಮ ಅವನು ಮಾಡಿರೋ ಕೆಲಸಗಳಿಂದ ಸ್ಥಿರವಾಗಿರುತ್ತೆ ವಿನಃ ದೇಹ ಯಾವತ್ತೂ ಸ್ಥಿರವಿಲ್ಲ. ಆ ದೇಹ ಮಣ್ಣಲ್ಲಿ ಮಣ್ಣಾಗಿ ಹೋಗುತ್ತೆ, ನಶ್ವರ ಅದು. ಆದ್ರೆ ಆ ಹೃದಯದಲ್ಲಿರ್ತಕ್ಕಂಥ ಆತ್ಮ ಎಂಬ ಜ್ಯೋತಿ ಎಲ್ಲರಲ್ಲೂ ಬೆಳಕನ್ನು ನೀಡಬೇಕಾಗಿದೆ. ಇನ್ನೊಬ್ಬರ ಮನೆಯನ್ನ ಕತ್ತಲೆ ಮಾಡಬಾರದು, ಎಲ್ಲರಲ್ಲೂ ಬೆಳಕನ್ನು ನೀಡಬೇಕಾಗಿದೆ. ಪರಸ್ಪರ ಗೌರವವನ್ನು ಕೊಡೋದನ್ನ ಕಲಿಬೇಕಾಗಿದೆ. ಎದುರುಗಡೆ ಇರೋರು ಕನ್ನಡಿ ಹಾಗೆ ಮಾತಾಡಬೇಕು. ನಾವು ಕೈ ಮುಗಿದ್ರೆ ಅವರು ಕೈ ಮುಗಿತಾರೆ, ನಾವೇನಾದ್ರೂ ಬೇರೆ ಕೆಲಸ ಮಾಡಿದ್ರೆ ಅದು ಬೇರೆ ಕೆಲಸ ಮಾಡುತ್ತೆ. ಹಾಗೆ ಕನ್ನಡಿ ಹಾಗೆ ಬದುಕಬೇಕು ಮನುಷ್ಯ. ಹಾಗಾಗಿ ಯಾರೋ ನಮ್ಮನ್ನ ಉದ್ಧಾರ ಮಾಡ್ತಾರೆ, ಯಾರೋ ನಮ್ಮನ್ನ ಒಳ್ಳೆ ದಾರಿಗೆ ತಗೊಂಡು ಹೋಗ್ತಾರೆ, ಯಾರೋ ಬಂದು ನಮ್ಮನ್ನ ಕೈ ಹಿಡಿತಾರೆ, ಯಾರೋ ಬಂದು ನಮ್ಮ ಕಷ್ಟವನ್ನ ಕಾಪಾಡ್ತಾರೆ ಅಂತಕ್ಕಂಥದ್ದೆಲ್ಲ ಬರೀ ಭ್ರಮೆ. ಇಲ್ಲಿ ನನಗೆ ನಾನೇ ಒಳ್ಳೆಯದನ್ನ ಕಲಿಬೇಕು, ನನಗೆ ನಾನೇ ನನ್ನ ಕುಟುಂಬದ ಜವಾಬ್ದಾರಿಯನ್ನು ನೋಡಬೇಕು, ನನಗೆ ನಾನೇ ಇಲ್ಲಿ ಈ ಸಮಾಜವನ್ನು ನೋಡಬೇಕು. ಯಾಕೆಂದ್ರೆ ಸಂಜೆ ಆಗ್ತಿದ್ದಂಗೆ ನೆರಳು ಕೂಡ ನಮ್ಮ ಜೊತೆ ಇರೋದಿಲ್ಲ ಅಲ್ವಪ್ಪ. ಸಂಜೆ ಆಗ್ತಿದ್ದಂಗೆ ನೆರಳು ಕೂಡ ನಮ್ಮ ಜೊತೆ ಇರೋದಿಲ್ಲ. ಇನ್ನಂತಂದ್ರಲ್ಲಿ ನಾವು ಬೇರೆಯವರ ಮೇಲೆ ಅವಲಂಬಿತರಾಗಬಾರದು. ನಮ್ಮಲ್ಲಿ ಇರ್ತಕ್ಕಂಥ ಶಕ್ತಿಯನ್ನು ಉಪಯೋಗಿಸಿ ನಾವು ಜೀವನ ಎಲ್ಲಿವರೆಗೆ ಭಗವಂತ ಕೊಡ್ತಾನೋ ಅಲ್ಲಿವರೆಗೆ ಇರುವುದು ಬಹಳ ಒಳ್ಳೆಯದಿದು. ಹಾಗೆ ಅಂತ ಹೇಳ್ತಾ ಇವತ್ತು ನಮ್ಮ ರಮೇಶ್ ಅಣ್ಣವರು ಇವತ್ತು ದೈವಾಧೀನರಾಗಿದ್ದಾರೆ. ನೋಡಿ, ಒಳ್ಳೆಯದನ್ನ ಮಾಡಿ ಇಂಥ ಕುಟುಂಬವನ್ನ ಪ್ರೀತಿಯಿಂದ ಸಾಕಿ ಸಲಹಿ ಇವತ್ತು ನಮ್ಮೆಲ್ಲರನ್ನ ಬಿಟ್ಟು ಕಣ್ಮರಿಯಾಗಿ ಹೋಗಿದ್ದಾರೆ. ಅವರನ್ನೇ ಸ್ಮರಣೆ ಮಾಡ್ತಾ ಕಾರ್ಯಕ್ರಮವನ್ನು ಮುಂದುವರಿಸೋಣ ಬಂಧುಗಳೇ. ಇದೀಗ